2800 ಎಕರೆ ಭೂಮಿ ಮೇಲೆ ಕೆಎಎಡಿಬಿ ಕಣ್ಣು. ಹೊರಕೆ ಹಿಡಿದು ಪ್ರತಿಭಟಿಸಿದ ರೈತ ಮಹಿಳೆಯರು. ಸರ್ಕಾರಕ್ಕೆ ಅದೇನಾಗಿದೆಯೋ ಏನು, ನಾಯಿ ಕಣ್ಣು ನರಿ ಕಣ್ಣು ಎಂಬಂತೆ ಅನ್ನದಾತರ ಭೂಮಿ ಮೇಲೆ ಸರ್ಕಾರದ ಕಣ್ಣು ಬಿದ್ದಿದೆ. ಬಿಡದಿಯ ಬೆನ್ನಲ್ಲೇ ಇದೀಗ ಚಿಕ್ಕಬಳ್ಳಾಪುರದ ರೈತರ ಆಕ್ರೋಶದ ಕಟ್ಟೆ ಒಡೆದು ಹೋಗಿದೆ. ರೈತ ಮಹಿಳೆಯರಿಂದ ಹೊರಕೆ ಪ್ರದರ್ಶನದ ಪ್ರತಿಭಟನೆ ಕೂಡ ನಡೀತಾ ಇದೆ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳಲ್ಲಿ ಬರೋಬ್ಬರಿ 2800 ಎಕರೆ ಭೂಮಿಯನ್ನ ಕೆಐಎಡಿಬಿ ಎಂವಿ ಡೀಪ್ ಟೆಕ್ ಪಾರ್ಕ್ಗೆ ಭೂಸ್ವಾಧೀನ ಮಾಡಿಕೊಳ್ಳಲು ಸರ್ಕಾರ ಮುಂದಾಗಿದೆ. ಈ ಪ್ರಕ್ರಿಯೆ ವಿರೋಧಿಸಿ ಕಳೆದ 100 ದಿನಗಳಿಂದ 13 ಹಳ್ಳಿಗಳ ರೈತರು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಬಳಿ ನಿರಂತರವಾಗಿ ಧರಣಿ ನಡೆಸ್ತಾ ಇದ್ದು, ಹೊರಕೆಗಳನ್ನು ಹಿಡಿದು ಭಿನ್ನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದರು. ನಮ್ಮ ಭೂಮಿ ನಾವು ಯಾವ್ದು ಕಾರ್ಯಕ್ಕೂ ಕೊಡೋದಿಲ್ಲ. ಇಲ್ಲಿ ರೈತರಲ್ಲ ಅಂತಾರಲ್ಲ, ಬಂದು ರೈತರು ಇಲ್ಲಂದ್ರೆ ಯಾರನ್ನ ಕೊಟ್ಟು ಕಾಸು ಕೊಟ್ಟು ತಗೊಂಬಂದಿದಾರ ನೋಡ್ಲಿ. ನಮ್ಮ ಮೂಲತಃ ರೈತರು, ನಮ್ಮ ಭೂಮಿ ನಾವು ಯಾವುದೇ ಕಾರಣಕ್ಕೂ ಕೊಡಲ್ಲ. ನಮ್ಮ ಮಕ್ಕಳು ಮರಿ ಅಂದಿರ್ ನೋಡಿದಿರ, ಮಕ್ಕಳು ಆಗೋ ರಾತ್ರಿ ಇಲ್ಲೇ ಧರಣಿ ಮಾಡ್ತಾ ಇದ್ದೀರಿ. ನಮ್ಮ ಭೂಮಿ ಯಾವುದೇ ಕಾರಣಕ್ಕೂ ಕೊಡಲ್ಲ. ಮುದ್ದೆ ಮಾಡಕ್ಕೂ ಬರುತ್ತೆ, ಅವ್ರಿಗೆ ತಟ್ಟಕ್ಕೂ ಬರುತ್ತೆ. ನಮ್ಮ ಜಮೀನಲ್ಲಿ ಕಾಲಿಟ್ಟು ನೋಡಿ ಕೆಡಿ ಅಧಿಕಾರಿಗಳು ಅಲ್ಲಿಂದ ತರ್ಮಿಲ್ಲ ಅಂದ್ರೆ ಅವಾಗ ಕೇಳಿ